ಓಂ ಶಾಂತಿ. ಅವ್ಯಕ್ತವಾಣಿ 20/7/2025 ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ರಿವೈಸ್ ಡೇಟ್ ಆಗಿದೆ 25/2/2006 ಮಧುಬನ. ಇಂದಿನ ಹೆಡ್ಲೈನ್ಸಲ್ಲಿ ಬಾಪ್ದಾದರವರು ತಿಳಿಸ್ಕೊಡ್ತಾ ಇದ್ದಾರೆ, ಇಂದು ಉತ್ಸವದ ದಿನ. ಮನಸ್ಸಿನ ಉಮಂಗ ಉತ್ಸಾಹದ ಮೂಲಕ ಮಾಯೆಯಿಂದ ಮುಕ್ತರಾಗಿರುವ ವ್ರತವನ್ನು ತೆಗೆದುಕೊಳ್ಳಿ. ದಯಾಹೃದಯಿಗಳಾಗಿ ಮಾಸ್ಟರ್ ಮುಕ್ತಿದಾತರಾಗಿ ಜೊತೆ ಹೋಗಬೇಕೆಂದರೆ ಸಮಾನರಾಗಿ. ಇಂದು ಉತ್ಸವದ ದಿನ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮಹಾಶಿವರಾತ್ರಿಯ ಶಿವಜಯಂತಿಯ ಅವ್ಯಕ್ತವಾಣಿ. ಇಂದು ಅದು ಉತ್ಸವದ ದಿನ ಆಗಿದೆ ಅಲ್ವಾ. ಎಲ್ಲರೂ ಮನಸ್ಸಿನಿಂದ ತುಂಬ ಉಮಂಗ ಉತ್ಸಾಹದಿಂದ ಇದ್ದೀರಾ ಮಕ್ಕಳು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಉಮಂಗ ಉತ್ಸಾಹದ ಮೂಲಕ ಏನು ಮಾಡಬೇಕಾಗಿದೆ, ನಾವು ಮಾಯೆಯಿಂದ ಮುಕ್ತರಾಗಿರುವ ವ್ರತವನ್ನು ತೆಗೆದುಕೋಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ದಯಾಹೃದಯಿಗಳು ಆಗಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅಲ್ವಾ. ಎಷ್ಟೋ ಆತ್ಮಗಳು ಕೂಗ್ತಾ ಇದ್ದಾರೆ, ಕರಿತಾ ಇದ್ದಾರೆ ತಂದೆಯನ್ನು, ಶಿವ ತಂದೆ ಪರಮಾತ್ಮ ಎಲ್ಲಿದೆಯಾ, ಬಂದು ನಮಗೆ ದಯೆ ತೋರಿಸು, ನಮ್ಮ ಮೇಲೆ ಕೃಪೆ ಮಾಡಿ ಅಂತ ದೇವತೆಗಳ ಪೂಜೆಯನ್ನು, ಶಿವನ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಭಕ್ತಿಯನ್ನು ಮಾಡ್ತಾ ಇದ್ದಾರೆ. ಅಂಥವರಿಗೆ ಮೇಲೆ ದಯಾಹೃದಯಿಗಳಾಗಿ ದಯೆಯನ್ನು ತೋರಿಸಿ ಅಂತ ಬಾಬಾ ಹೇಳ್ತಿದ್ದಾರೆ. ದಯೆಯನ್ನು ತೋರಿಸ್ಬಿಟ್ಟು ಅವರಿಗೆ ಮುಕ್ತಿಯ ದಾರಿಯನ್ನು ತೋರಿಸಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೀವು ಮಾಸ್ಟರ್ ಮುಕ್ತಿದಾತರು ಆಗಿದ್ದೀರಾ, ಅವರಿಗೆಲ್ಲರಿಗೂ ಮುಕ್ತಿಯ ದಾರಿಯನ್ನು ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಜೊತೆಗೆ ಹೋಗಬೇಕೆಂದರೆ ಅಂದರೆ ನಾವು ತಂದೆಯ ಜೊತೆಯಲ್ಲಿಯೇ ನಾವು ಹೋಗಬೇಕು ಅಂದರೆ ಏನು ಮಾಡಬೇಕು, ತಂದೆಯ ಸಮಾನರು ಆಗಬೇಕಾಗಿದೆ. ನಾವು ತಂದೆಯ ಜ್ಞಾನ ಸಿಕ್ಕಾಗ ತಂದೆಗೆ ಏನು ನಾವು ಪ್ರಾಮಿಸ್ ಮಾಡಿದ್ವಿ ಅಲ್ವಾ, ನಾವು ಸದಾ ತಂದೆ ನಿನ್ನ ಕೈ ಹಿಡ್ಕೊಂಡು ನಿಮ್ಮ ಜೊತೆಯಲ್ಲಿಯೇ ಇರ್ತೇವೆ, ನಿಮ್ಮ ಜೊತೆಯಲ್ಲಿಯೇ ಬರ್ತೇವೆ ಅಂತ. ಹಾಗಾಗಿ ತಂದೆಯ ಜೊತೆಯಲ್ಲೇ ಹೋಗಬೇಕು ಅಂದರೆ ತಂದೆಯ ಸಮಾನರು ಆಗಬೇಕು ಅಂತ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಇಂದು ಎಲ್ಲ 4 ಕಡೆ ಇರುವಂತಹ ಸ್ನೇಹಿ ಮಕ್ಕಳ ಉಮಂಗ ಉತ್ಸಾಹ ಎಲ್ಲ ತುಂಬಿದ ಮಧುರಾತಿ ಮಧುರ ನೆನಪು, ಪ್ರೀತಿ ಹಾಗೂ ಈ ಶುಭಾಶಯಗಳು ತಲುಪ್ತಿವೆ ಅಂತ ಬಾಬಾ ಹೇಳಿದ್ದಾರೆ. ಅವತ್ತು ಶಿವಜಯಂತಿಯಲ್ಲ, ಎಲ್ಲ ಅಮೃತ ವೇಳೆಯಿಂದ ಎಲ್ಲ ಮಕ್ಕಳು ತಂದೆಯನ್ನು ತುಂಬ ಪ್ರೀತಿಯಿಂದ ನೆನಪು ಮಾಡಿದ್ದೀರಾ, ತುಂಬ ಉಮಂಗ ಉತ್ಸಾಹದಿಂದ ನೆನಪು ಮಾಡಿದ್ದೀರಾ. ನನಗೆ ನಿಮ್ಮದೆಲ್ಲ ಶುಭಾಶಯಗಳು ನನಗೆಲ್ಲ ತಲುಪಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬನ ಕೂಡ ಮಕ್ಕಳಿಗೆ ಏಕೆಂದರೆ ಅವತ್ತದು ವಿಶೇಷವಾದ ದಿನ ಅಲ್ವಾ. ಶಿವ ಜಯಂತಿ ಅನ್ನೋದು ವಿಶೇಷವಾದ ದಿನ ಆಗಿದೆ. ಅದಕ್ಕೆ ತಂದೆನೂ ಕೂಡ ಮಕ್ಕಳಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಯಾವುದು ಇಡೀ ಕಲ್ಪದಲ್ಲಿಯೇ ಇಲ್ವೋ ಅದು ಇಂದು ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆದರೆ ಏನಾಗ್ತಿದೆ, ಇದು ಇಂದು ತಂದೆ ಮತ್ತು ಮಕ್ಕಳ ಜನ್ಮದಿನ ಜೊತೆಯಲ್ಲೇ ಆಗ್ತದೆ, ಇದು ಜೊತೆಯಲ್ಲಿಯೇ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದೇನಾಗಿದೆ, ತುಂಬ ವಿಚಿತ್ರವಾದ ಜಯಂತಿಯಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದು ತಂದೆ ಮಕ್ಕಳ ಒಂದೇ ದಿನ ನಡೆಯುವಂಥ ಜನ್ಮದಿನ. ಅದು ಶಿವ ಜಯಂತಿಯಂದು ಸಾಲಿಗ್ರಾಮದ ರೂಪದಲ್ಲಿ ಮಕ್ಕಳದ್ದು ನಿಮ್ಮದು ಪೂಜೆ ನಡೀತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಹೆಸರಂತೂ ಶಿವ ಜಯಂತಿ ಆಗಿದೆ ಅಂತ ಹೇಳ್ತಾರೆ. ಒಂದೇ ಜಯಂತಿ ಅಲ್ವೇ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಾವು ತಂದೆಗೆ ಶುಭಾಶಯಗಳನ್ನು ಕೋರಲು ಬಂದಿದ್ದೇವೆ ಮತ್ತು ತಂದೆಯು ಕೂಡ ಮಕ್ಕಳಿಗೆ ಶುಭಾಶಯಗಳನ್ನ ನೀಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಬಹಳ ಖುಷಿ ಆಗ್ತಿದೆ ಅಲ್ವಾ ಅಂತ ಕೇಳ್ತಾ ಇದ್ದಾರೆ ತಂದೆ. ಏಕೆಂದರೆ ಇದೇನಾಗಿದೆ, ತಂದೆ ಮತ್ತು ಮಕ್ಕಳು ಒಟ್ಟಿಗೆ ನೀವು ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದೀರಾ. ಇದು ಅತಿ ಪ್ರೀತಿಯ ಸಂಕೇತವಾಗಿದೆ ಅಲ್ವಾ. ತಂದೆ ಮಕ್ಕಳದು ಒಟ್ಟೊಟ್ಟಿಗೆ ಜನ್ಮದಿನ ಒಂದೇ ದಿನ ಇರ್ತದೆ ಅಂದರೆ ಇದೇನಾಗಿದೆ, ತುಂಬ ಪ್ರೀತಿಯ ಸಂಕೇತವಾಗಿದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ತಂದೆಯು ಮಕ್ಕಳಿಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇದು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಬೇಕು ಅಂದರೆ ತಂದೆಗೆ ಮಕ್ಕಳ ಸಹಯೋಗನೂ ಬೇಕೇ ಬೇಕು. ಆದ್ದರಿಂದ ತಂದೆ ಕೂಡ ಮಕ್ಕಳಿಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮಕ್ಕಳಿಗೂ ತಂದೆ ಇಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ತಂದೆಯಿಂದ ನಾವು ಇತರಿಂದ ಪಾವನ ಆಗಬೇಕು, ಅವರಿಂದ ಸರ್ವಶಕ್ತಿಗಳನ್ನು ಪಡ್ಕೊಂಡು ನಮ್ಮ ಪಾಪಕರ್ಮಗಳನ್ನೆಲ್ಲ ಕಳ್ಕೋಬೇಕಾಗಿದೆ, ಎಲ್ಲ ಸರ್ವಶಕ್ತಿಗಳನ್ನು ಜಮಾ ಮಾಡ್ಕೋಬೇಕಾಗಿದೆ. ಮತ್ತು ತಂದೆಗೂ ಕೂಡ ಮಕ್ಕಳ ಸಹಯೋಗ ಬೇಕು. ಹಾಗಾಗಿ ಇಲ್ಲಿ ತಂದೆನೂ ಕೂಡ ಒಬ್ಬರೇ ಏನೂ ಮಾಡಲಿಕ್ಕಾಗಲ್ಲ, ಮಕ್ಕಳು ಕೂಡ ಒಬ್ಬರೇ ಏನೂ ಮಾಡಲಿಕ್ಕಾಗಲ್ಲ. ತಂದೆ ಮಕ್ಕಳ ಇದು ಸಮ್ಮಿಲನದಿಂದಲೇ ಇದು ಸಾಧ್ಯ ಆಗ್ತದೆ ಹೊಸ ಪ್ರಪಂಚದ ಸ್ಥಾಪನೆ ಮಾಡಲಿಕ್ಕೆ.
ಜನ್ಮವೂ ಒಟ್ಟಿಗೆ ಆಗಿದೆ ಮತ್ತು ಇದೇನಾಗಿದೆ ಸಂಗಮದಲ್ಲಿ ಇರುವುದು ಸಹ ಒಟ್ಟಿಗೆನೇ ಅಲ್ವಾ. ತಂದೆ ಇದು ಶಿವ ಜಯಂತಿನೂ ಒಟ್ಟಿಗೆ ಮಾಡ್ತೀವಿ ಮತ್ತು ತಂದೆಯ ಜೊತೆ ಈ ಸಂಗಮ ಯುಗದಲ್ಲಿ ಮಾತ್ರ ನಾವು ಮಕ್ಕಳು ತಂದೆಯ ಜೊತೆ ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಆಗ್ತದೆ. ಏಕೆಂದರೆ ಇದು ತಂದೆ ಮಕ್ಕಳು ಕಂಬೈಂಡ್ ಆಗಿ ಇರುವಂತಹ ಈ ಸಂಗಮ ಯುಗ. ತಂದೆಯ ಜೊತೆಗೆ ಯಾವಾಗಲೂ ಕಂಬೈಂಡ್ ಆಗಿ ಇರ್ತೀರ. ವಿಶ್ವ ಕಲ್ಯಾಣದ ಕಾರ್ಯನೂ ಕೂಡ ಒಟ್ಟಿಗೆ ಮಾಡಬೇಕಾಗ್ತದೆ. ಇಲ್ಲಿ ತಂದೆಯ ಜೊತೆ ಮಕ್ಕಳು ಕೂಡ ಸೇರಿಕೊಂಡು ವಿಶ್ವ ಕಲ್ಯಾಣದ ಕಾರ್ಯದ ಸೇವೆಯನ್ನು ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ತಂದೆ ಒಬ್ಬರು ಮಾಡಲಿಕ್ಕೆ ಇದು ಸಾಧ್ಯ ಆಗಲ್ಲ, ಅಥವಾ ಮಕ್ಕಳು ಕೂಡ ಒಬ್ಬರೇ ಮಾಡಲಿಕ್ಕೇನೂ ಆಗಲ್ಲ ಅಲ್ವಾ. ಇದು ತಂದೆ ಮಕ್ಕಳು ಒಟ್ಟಿಗೆ ಇದ್ದುಕೊಂಡು ಇದು ವಿಶ್ವ ಕಲ್ಯಾಣದ ಕಾರ್ಯವನ್ನು ಮಾಡಬೇಕಾಗಿದೆ. ಜೊತೆಯಲ್ಲೇ ನಡೆಯುತ್ತದೆ ಮತ್ತು ಪ್ರತಿಜ್ಞೆ ಜೊತೆಯಲ್ಲಿಯೇ ಇರ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಕೂಡ ಎಲ್ಲರೂ ಪ್ರತಿಜ್ಞೆ ಮಾಡಿದ್ರಿ ಅಲ್ವಾ. ಮೊದಲನೇ ಸರಿ ತಂದೆ ಸಿಕ್ಕಾಗ ಜೊತೆಯಲ್ಲೇ ನಡೀತೇವೆ, ಜೊತೆಯಲ್ಲಿಯೇ ನಡೀತಾ ಇರ್ತೇವೆ, ಜೊತೆಯಲ್ಲಿಯೇ ಬರ್ತೇವೆ ಅಂತ ಹೇಳ್ಬಿಟ್ಟು ತಂದೆಗೆ ಪ್ರತಿಜ್ಞೆ ಮಾಡಿದ್ರಿ ಅಲ್ವಾ. ತಂದೆ ಮತ್ತು ಮಕ್ಕಳದು ಇಷ್ಟೊಂದು ಪ್ರೀತಿಯನ್ನು ಎಲ್ಲಾದರೂ ನೋಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಎಲ್ಲರಿಗೂ ಬಾಬನ ಮೇಲೆ ಎಷ್ಟು ಪ್ರೀತಿ ಇದೆ, ಬಾಬನಿಗೂ ಕೂಡ ಮಕ್ಕಳ ಮೇಲೆ ಎಷ್ಟೊಂದು ಪ್ರೀತಿ ಇದೆ. ಇದನ್ನು ಅನುಭವವನ್ನು ಕೂಡ ಎಲ್ಲ ಮಕ್ಕಳು ಮಾಡ್ತಾ ಇದ್ದೀರಲ್ವ. ತಂದೆಯ ಜೊತೆ ಇರುವ ಪ್ರೀತಿಯನ್ನು ಅನುಭವ ಮಾಡಬೇಕು. ಆದ್ದರಿಂದ ಇದು ಸಂಗಮ ಯುಗಕ್ಕೆ ಬಹಳ ಮಹತ್ವ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದು ತುಂಬ ಮಹತ್ವವಾದ ಯುಗವಾಗಿದೆ, ಇದಕ್ಕೆ ತುಂಬ ಮಹತ್ವಿಕೆ ಇದೆ. ಈ ಶಿವ ಜಯಂತಿ ದಿನದಂದು ಭಕ್ತರು ಕೂಡ ಎಷ್ಟು ತಂದೆಯನ್ನು ಕರೀತಾ ಇರ್ತಾರೆ. ಬನ್ನಿ ಪರಮಾತ್ಮ ಶಿವ ತಂದೆ ಎಲ್ಲಿದ್ದೀಯಾ ಬನ್ನಿ ಅಂತ ಕೂಗ್ತಾ ಇರ್ತಾರೆ. ಅವ್ರು ಯಾವಾಗ ಬರ್ತಾರೆ, ಹೇಗೆ ಬರ್ತಾರೆ ಎಂಬುದು ಅವರು ಯೋಚನೆನೂ ಕೂಡ ಮಾಡಿಲ್ಲ. ಅವರಿಗೆ ಅದು ಗೊತ್ತೂ ಆಗಿಲ್ಲ ಭಕ್ತರಿಗೆ. ಆದರೆ ನೀವೇನು ಮಾಡ್ತಿದ್ದೀರಾ, ಮಕ್ಕಳಾಗಲೇ ತಂದೆಯನ್ನು ಮಿಲನ ಮಾಡ್ತಾ ಇದ್ದೀರಾ. ನೀವು ಆಗಲೇ ತಂದೆಯನ್ನು ಜೊತೆಯಲ್ಲಿದ್ದೀರಾ, ತಂದೆಯ ಜೊತೆಗೂಡಿ ಇದ್ದೀರಾ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಪ್ ದಾದಾರವರಿಗೆ ಮಕ್ಕಳ ಮೇಲೆ, ಭಕ್ತರ ಮೇಲೆ ಸ್ನೇಹವೂ ಇದೆ, ದಯೆನೂ ಬರ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. ಏಕೆಂದರೆ ಅವರು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಕಷ್ಟಪಡ್ತಾರೆ ಅಲ್ವಾ, ಎಷ್ಟು ಹುಡುಕ್ತಾ ಇರ್ತಾರೆ ತಂದೆಯನ್ನು. ಅವರು ಎಷ್ಟು ಪ್ರಯತ್ನ ಪಡ್ತಾ ಇರ್ತಾರಲ್ವ, ಹುಡುಕ್ತಾ ಇರ್ತಾರೆ. ಅದಕ್ಕೆ ತಂದೆಗೆ ಅವ್ರ ಮೇಲೆ ಬಹಳ ದಯೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ತಂದೆ. ಈಗ ತಂದೆ ಬಾಬಾ ಕೇಳ್ತಾ ಇದ್ದಾರೆ, ಅದಕ್ಕೆ ನನ್ನನ್ನು ನೀವು ಹುಡುಕಿದ್ರು ಅಥವಾ ನಾನು ನಿಮ್ಮನ್ನು ಹುಡುಕಿದ್ನೋ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಅದಕ್ಕೆ ಬಾಬಾ, ನಾವೆಲ್ಲ ಭಕ್ತಿಯಲ್ಲಿ ತಂದೆಯನ್ನು ಹುಡುಕಿದ್ವಿ ಅಲ್ವಾ, ನಾವೆಷ್ಟು ಕೂಗಿದ್ವಿ, ಕರೆದಿದ್ವಿ, ಎಲ್ಲರೂ ತಂದೆಯನ್ನು ಹುಡುಕಿದ್ವಿ. ಆದರೆ ಬಾಬಾ ಬಂದುಬಿಟ್ಟು ಈಗ ನಮ್ಮನ್ನೆಲ್ಲ ಅವರು ಹುಡುಕಿ ಕರ್ಕೊಂಡಿದ್ದಾರೆ. ನಾವು ಎಲ್ಲೆಲ್ಲಿ ಬಾಬಾ ಅದಕ್ಕೆ ಹೇಳ್ತಾ ಇದ್ದಾರೆ, ನೀವು ಮಕ್ಕಳು ಯಾವುದ್ಯಾವುದು ಮೂಲೆಯಲ್ಲಿ ಎಲ್ಲೆಲ್ಲಿ ಬಚ್ಚಿಟ್ಕೊಂಡಿದ್ರೋ ಎಲ್ಲರನ್ನೂ ನಾನು ಆರಿಸ್ಕೊಂಡಿದ್ದೀನಿ ನಿಮ್ಮನ್ನೆಲ್ಲ ಅಲ್ವಾ. ತಂದೆ ಬಂದುಬಿಟ್ಟು ನಾವು ಇಷ್ಟು ಕೋಟ್ಯಾಂತರ ಜನರಲ್ಲಿ ಕೋಟ್ಯಾಂತರದಲ್ಲಿ ಕೋಟಿಯಲ್ಲಿ ಕೆಲವರನ್ನ ತಂದೆ ನಮ್ಮನ್ನೆಲ್ಲ ಆರಿಸ್ಕೊಂಡಿದ್ದಾರೆ ಅಲ್ವಾ. ನಾವೆಲ್ಲ ಎಷ್ಟೊಂದು ಭಾಗ್ಯಶಾಲಿ ಮಕ್ಕಳಾಗಿದ್ದೇವೆ. ಏಕೆಂದರೆ ತಂದೆನೇ ಬಂದು ನಮ್ಮನ್ನು ಆರಿಸ್ಕೊಂಡಿದ್ದಾರೆ ಅಂದಮೇಲೆ ನಾವೆಲ್ಲ ಎಷ್ಟು ಭಾಗ್ಯಶಾಲಿ ಮಕ್ಕಳಾಗಿದ್ದೀವಿ. ತಂದೆನ ಭಕ್ತಿಲಿ ಎಷ್ಟು ಹುಡುಕಿದ್ರಿ ಅಲ್ವಾ, ಎಷ್ಟು ಹುಡುಕಿದ್ರಿ, ಕೂಗಿದ್ರಿ, ಎಷ್ಟು ಪರಿಶ್ರಮವನ್ನು ಪಟ್ಟಿದ್ರಿ. ಆದರೆ ಯಾವಾಗ ತಂದೆ ಸಿಕ್ಕಿಬಿಟ್ರೋ ಆವಾಗ ನೀವು 1 ಸೆಕೆಂಡ್ನಲ್ಲಿ ಸಂಪಾದನೆನ ಮಾಡ್ಕೊಂಬಿಟ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಂದೇ ಒಂದು ಶಬ್ದದಲ್ಲಿ ನೀವು ಸಂಪಾದನೆ ಮಾಡ್ಕೊಂಬಿಟ್ರಿ. ಏಕೆಂದರೆ ಪರಮಾತ್ಮ ಸಿಕ್ಕ ತಕ್ಷಣ, ತಂದೆ ಸಿಕ್ಕ ತಕ್ಷಣ ನಾವು ಏನಂತೀವಿ, ಬಾಬಾ ನೀವು ನನ್ನವರಾಗ್ಬಿಟ್ರಿ, ನೀವು ನನ್ನವರು, ನನ್ನ ಬಾಬಾ ಅಂತ ಹೇಳಿಬಿಟ್ವಿ ಅಲ್ಲ. ಹೇಳಿದ ತಕ್ಷಣ ಮತ್ತು ತಂದೆ ಏನು ಹೇಳಿದರು, ನನ್ನ ಮಕ್ಕಳು ಅಂತ ಹೇಳಿದರು. ಅವಾಗೇನಾಯಿತು, ಅದು ಸಂಪಾದನೆ ಆಗಿಬಿಡ್ತು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅದು 1 ಸೆಕೆಂಡ್ನಲ್ಲಿ ನೀವು ಎಷ್ಟು ನಿಶ್ಚಯದಿಂದ ನೀವು ನನ್ನ ಬಾಬಾ ಅಂತ ಹೇಳಿಬಿಟ್ರು, ಅವಾಗ ಅವರು ನನ್ನ ಮಕ್ಕಳೇ ಅಂದ ತಕ್ಷಣ ಅದು ನೀವು 1 ಸೆಕೆಂಡ್ನಲ್ಲಿ ಸಂಪಾದನೆ ಆಗಿಬಿಡ್ತು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮಗೇನಾದರೂ ಪರಿಶ್ರಮ ಆಗ್ತಾ ಇದೆಯಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸ್ವಲ್ಪ ಏನು ಪರಿಶ್ರಮ ಪಡ್ತಾ ಇದ್ದೀರಾ ಅಥವಾ ಎಲ್ಲ ಸಹಜ ಆಗ್ತಾ ಇದೆಯೋ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಅದಕ್ಕೆ ಸಹಜವಾಗಿದೆ, ಆದರೆ ಏನಾಗ್ತದೆ, ತಮ್ಮಲ್ಲಿರೋ ಏನು ನಿರ್ಬಲತೆಗಳಿರ್ತದಲ್ಲ ಅದು ಇತ್ತು ಅಂದ್ಬಿಟ್ರೆ ಪರಿಶ್ರಮದ ಅನುಭವ ಮಾಡಿಸ್ಬಿಡುತ್ತೆ ಅವಾಗ. ಇಲ್ಲಾಂದರೆ ಎಲ್ಲ ಸಹಜವಾಗಿಯೇ ಆಗ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಪ್ ದಾದಾ ಹೇಳ್ತಾ ಇದ್ದಾರೆ, ಇಲ್ಲಿ ಬಾಬಾ ಭಕ್ತರನ್ನು ನೋಡ್ತಾ ಇದ್ದಾರೆ
ಅಲ್ವಾ. ಭಕ್ತರು ಎಷ್ಟು ಸತ್ಯವಾದ ಭಕ್ತರಿರ್ತಾರೆ ಕೆಲವರು. ಅವರು ಏನು ಮಾಡ್ತಾರೆ, ತುಂಬ ಅವರಲ್ಲಿ ಸ್ವಾರ್ಥತನ ಇರೋದಿಲ್ಲ. ಸತ್ಯವಾದ ಭಕ್ತರಲ್ಲಿ ಏನು ಮಾಡ್ತಾರೆ, ಅವರು ಇಂದಿನ ದಿನದಿಂದನೇ ಬಹಳ ಪ್ರೀತಿಯಿಂದ ವ್ರತವನ್ನು ಇಟ್ಕೊಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಶಿವಜಯಂತಿ ಬರ್ತದೆ ಅಲ್ವಾ, ಶಿವಜಯಂತಿ ಹಿಂದಿನ ದಿನದಿಂದನೇ ಬಹಳ ಪ್ರೀತಿಯಿಂದ ವ್ರತವನ್ನು ಇಟ್ಕೊಳ್ತಾರೆ. ಅವರು ಏನು, ನಾನು ನಾಳೆ ಉಪವಾಸ ಮಾಡಬೇಕು, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟು ತಣ್ಣೀರು ಸ್ನಾನ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಈ ಥರ ಎಲ್ಲ ವ್ರತವನ್ನು ಇಟ್ಕೊಳ್ತಾರೆ ಅಲ್ವಾ. ಭಕ್ತಿ ಮಾರ್ಗದಲ್ಲಿ ಅವರು ಭಕ್ತರು ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ಏನಾದರೂ ಅವರೇನು ಪ್ರದಕ್ಷಿಣೆ ಹಾಕೋದು ಆ ಥರ ಎಲ್ಲ ಮಾಡಬೇಕು ಅಂತೇಳಿ, ಆಮೇಲೆ ಅವತ್ತಿನ ದಿನ ಏನು ಮಾಡ್ತಾರೆ, ಉಪವಾಸ ಇರಬೇಕು ಅಂತ ಹೇಳಿ ಅಷ್ಟು ಭಕ್ತಿಯಿಂದ ಅವರು ಮಾಡ್ತಾರೆ. ಅವರು ಯಾವುದೇ ಸ್ವಾರ್ಥವನ್ನು ಇಟ್ಕೊಳ್ಳೋದಿಲ್ಲ. ಇಂದಿನ ದಿನವೇ ಅದಕ್ಕೆಲ್ಲ ಅವರು ವ್ರತಕ್ಕೆ ತಯಾರಿ ಮಾಡ್ಕೊಳ್ತಾರೆ ಅಂತ ಬಾಬಾ ಹೇಳ್ತಾರೆ. ಆದರೆ ತಾವೆಲ್ಲರೂ ಸಹ ಏನು ವ್ರತವನ್ನು ತೆಗೆದುಕೊಂಡಿದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಅವರೆಲ್ಲ ಕೇವಲ ಒಂದು ದಿನಕ್ಕೆ ಮಾತ್ರ, ಕೆಲವೇ ದಿನಗಳಿಗೆ ವ್ರತವನ್ನು ಇಡ್ತಾರೆ. ಮತ್ತು ತಾವೆಲ್ಲರೂ ಏನು ಮಾಡ್ತಿದ್ದೀರ, ತಾವೆಲ್ಲ ಇಂತಹ ವ್ರತವನ್ನು ಇಟ್ಕೊಂಡಿದ್ದೀರ. ಯಾವುದಾಗಿದೆ ಅಂದರೆ ಅದು ನೀವು 21 ಜನ್ಮಗಳವರೆಗೆ ಅದೇನಾಗ್ತಿದೆ, ಸ್ಥಿರವಾಗಿರ್ತದೆ ಅಲ್ವಾ. ಈಗ ನಾವು ತೊಗೊಂಡಿರೋ ವ್ರತ ಏನು, ಇದು 21 ಜನ್ಮಗಳವರೆಗೆ ಸ್ಥಿರವಾಗಿರ್ತದೆ ಅಂತ ಬಾಬೆಯಲ್ಲಿ ಹೇಳ್ತಾ ಇದ್ದಾರೆ. ಅವರು ಪ್ರತಿ ವರ್ಷ ಆಚರಿಸ್ತಾರೆ, ವ್ರತವನ್ನು ಇಟ್ಕೊಳ್ತಾರೆ. ಆದರೆ ತಾವು ಕಲ್ಪದಲ್ಲಿ ಒಂದು ಬಾರಿ ವ್ರತವನ್ನು ತೆಗೆದುಕೊಳ್ತೀರಾ ಅಂತ ಬಾಬೆಯಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಕಲ್ಪದಲ್ಲಿ ಒಂದು ಬಾರಿ, ಈ ಸಂಗಮ ಯುಗದಲ್ಲಿ ಒಂದು ಬಾರಿ ವ್ರತವನ್ನು ತೆಗೆದುಕೊಂಡ್ರೆ ಅದು 21 ಜನ್ಮಗಳವರೆಗೆ ಸ್ಥಿರವಾಗಿ ಇರ್ತದೆ ಅಂತ ಅಲ್ವಾ ಬಾಬಾ ಹೇಳ್ತಾ ಇದ್ದಾರೆ. ಇದರಿಂದ ಏನಾಗ್ತದೆ, ಮತ್ತೆ 21 ಜನ್ಮಗಳವರೆಗೆ ನಿಮಗೆ ಮನಸ್ಸಿನಿಂದ ಆಗಲಿ ಅಥವಾ ತನುವಿನಿಂದಾಗಲಿ ವ್ರತವನ್ನು ಇಟ್ಕೊಳ್ಳುವ ಅವಶ್ಯಕತೆಯೇ ಇರೋದಿಲ್ಲ ಅಲ್ವಾ. 21 ಜನ್ಮಗಳು ಎಷ್ಟು ಸುಖ ಸಂಪತ್ತಿನ ಸಮೃದ್ಧಿಯಾದ ಪ್ರಪಂಚದಲ್ಲಿ ಇರ್ತೀರ ನೀವು ಅಂತ ಬಾಬಾ ಹೇಳ್ತಾ ಇದ್ದಾರೆ. 21 ಜನ್ಮಕ್ಕೆ ನೀವು ಯಾವುದೇ ವ್ರತವನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಇರಲ್ಲ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ತಾವು ವ್ರತವನ್ನಂತೂ ಸಹ ತೆಗೆದುಕೊಳ್ತೀರಾ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವ ವ್ರತ ತೆಗೆದುಕೊಂಡಿದ್ದೀರಾ? ಪವಿತ್ರತೆಯ ವ್ರತ, ದೃಷ್ಟಿ, ವೃತ್ತಿ, ಕೃತಿ, ಪವಿತ್ರತೆಯ ಜೀವನದ ವ್ರತವನ್ನು ತೆಗೆದುಕೊಂಡಿದ್ದೀರಲ್ವಾ ಅಂತ ಬಾಬಾ ಇಲ್ಲಿ ಕೇಳ್ತಾ ಇದ್ದಾರೆ. ಇಷ್ಟು ನೀವು ಇಂಥ ಪವಿತ್ರತೆಯ ವ್ರತವನ್ನು ತೆಗೆದುಕೊಂಡಿರೋದಕ್ಕೆ ನಿಮ್ಮ ಜೀವನವೇ ಪವಿತ್ರವಾಯಿತು ಅಂತ ಹೇಳ್ತಾ ಇದ್ದಾರೆ. ಪವಿತ್ರತೆಯು ಕೇವಲ ಬ್ರಹ್ಮಚರ್ಯದಲ್ಲಿ ಅಷ್ಟೇ ಅಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದು ಜೀವನದಲ್ಲಿ ಆಹಾರ, ವ್ಯವಹಾರ, ಸಂಸ್ಕಾರ ಎಲ್ಲವೂ ಪವಿತ್ರವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಕೇವಲ ಬರೀ ಬ್ರಹ್ಮಚರ್ಯದಲ್ಲಷ್ಟೇ ಅಲ್ಲ, ಇದು ನಿಮ್ಮ ಆಹಾರ, ಪಾನೀಯ, ವ್ಯವಹಾರ ಇದೆಲ್ಲದರಲ್ಲೂ ಪವಿತ್ರತೆಯದ್ದು ಇರಬೇಕಾಗಿದೆ. ಇಂತಹ ವ್ರತವನ್ನು ತೆಗೆದುಕೊಂಡಿರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲರೂ ವ್ರತ ತೆಗೆದುಕೊಂಡಿದ್ದೀರಾ, ಬ್ರಹ್ಮಚಾರಿಗಳಂತೂ ಆಗಿದ್ದೀರಾ. ಆದರೆ ಅದರ ಹಿಂದೆ ಇನ್ನೂ 4 ವಿಕಾರಗಳಿವೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅಲ್ವಾ. ಇನ್ನೂ 4 ವಿಕಾರಗಳಿವೆ. ಕ್ರೋಧ, ಲೋಭ, ಮೋಹ, ಅಹಂಕಾರ ಎಲ್ಲ ಇದೆ ಅಲ್ವಾ. ಅದರ ವ್ರತನ ತೆಗೆದುಕೊಂಡಿದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಕ್ರೋಧದ ವ್ರತ ತೆಗೆದುಕೊಂಡಿದ್ದೀರಾ ಅಥವಾ ಅದಕ್ಕೆ ಬರಲು ಅನುಮತಿ ಕೊಟ್ಟಿದ್ದೀರಾ? ಇನ್ನು ಕ್ರೋಧ ಬಿಡಬೇಕಲ್ವ, ಅದರದ್ದು ವ್ರತ ತೆಗೆದುಕೋಬೇಕಲ್ವ, ಅದನ್ನು ತೆಗೆದುಕೊಂಡಿದ್ದೀರೋ ಅಥವಾ ಅದು ಇನ್ನೂ ಬರಲಿ ಬಿಡು ಅಂತೇಳಿ ಅದಕ್ಕೆ ಬರಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದೀರಾ? ಕ್ರೋಧ ಮಾಡಲಿಕ್ಕೆ ಅನುಮತಿಯನ್ನು ಸಿಕ್ಬಿಡುತ್ತಲ್ವ, ಆಮೇಲೆ ಏನು ಹೇಳ್ಕೊಳ್ತೀರಾ, ಇದು 2ನೇ ನಂಬರಿನ ವಿಕಾರ ಆಗಿದೆ ಅಲ್ವಾ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ 5 ವಿಕಾರಗಳಲ್ಲಿ ಕ್ರೋಧ ಏನಾಗಿದೆ, 2ನೇ ನಂಬರಿನ ವಿಕಾರ ಆಗಿದೆ. ಇದು 2ನೇ ನಂಬರಿನ ವಿಕಾರ ಅಲ್ವಾ, ಹೋಗ್ಲಿ ಬಿಡು ಅಂತೇಳಿ, ಪರವಾಗಿಲ್ಲ ಅಂತೇಳಿ ಈ ಥರ ಅಂದ್ಕೋಬೇಡಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಮಹಾಭೂತವೆಂದೇ ತಿಳಿಬೇಕು ಅಲ್ವಾ. ಅದು ಮಹಾಭೂತ ಅಂದಮೇಲೆ ಏನದು, ಅದಕ್ಕೆ ಮಹಾಭೂತ ಅಂತಲೇ ಹೇಳೋದು. ತಿಳಿದು ಮನ, ವಚನ, ಕರ್ಮದಲ್ಲಿ ಪಕ್ಕಾ ವ್ರತವನ್ನು ತೆಗೆದುಕೋಬೇಕಾಗಿದೆ. ಅದೇ ರೀತಿ ಕ್ರೋಧದ ವ್ರತವನ್ನು ಕೂಡ ತೆಗೆದುಕೋಬೇಕಾಗಿದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಕ್ರೋಧದ ಮಕ್ಕಳು, ಮರಿಗಳು ಇರುತ್ತಲ್ವ, ಅದರ ಹಿಂದೆಯೇ ಇವೆ, ಅದರ ಹಿಂದೆನೇ ಇರ್ತವೆ. ಕ್ರೋಧ ಎಲ್ಲಿರ್ತದೆ, ಕ್ರೋಧದ ಹಿಂದೆನೂ ಅದರ ಮಕ್ಕಳು ಮರಿ ಎಲ್ಲ ಇರ್ತವೆ. ಮತ್ತು ಲೋಭ, ಮೋಹ, ಅಹಂಕಾರ ಅದರದ್ದು ಸಹ ವ್ರತನ ತೆಗೆದುಕೋಬೇಕಾಗಿದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ.
ಆದರೆ ಬಾಬಾ ಇಂದು ಕ್ರೋಧದ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಕ್ರೋಧ ವಿಕಾರದ ಪೂರ್ಣ ವ್ರತವನ್ನು ತೆಗೆದುಕೊಂಡಿದ್ದೀರಿ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಯಾರಾದರೂ ತೊಗೊಂಡಿದ್ದೀರಾ? ಯಾವತ್ತೂ ನಾವು ಕ್ರೋಧ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಕ್ರೋಧ ವಿಕಾರದ ಪೂರ್ಣ ವ್ರತವನ್ನು ತೆಗೆದುಕೊಂಡಿದ್ದೀರಾ ಅಂತ ಬಾಬಾ ಇಲ್ಲಿ ಕೇಳ್ತಾ ಇದ್ದಾರೆ. ಹೃದಯದಲ್ಲಿಯೂ ಕೂಡ ಕ್ರೋಧದ ಫೀಲಿಂಗು ಕೂಡ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮನಸ್ಸಲ್ಲೂ ಕೂಡ ಒಂದು ಕ್ರೋಧದ ಫೀಲಿಂಗು ಕೂಡ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇಂದು ಶಿವಜಯಂತಿ ಅಲ್ವಾ, ಭಕ್ತರೆಲ್ಲರೂ ವ್ರತವನ್ನು ಇಟ್ಕೊಳ್ತಾರಲ್ವ, ಅವರು ಒಂದೇನಾದರೂ ವ್ರತವನ್ನು ಇಟ್ಕೊಳ್ತಾರೆ ಅಂದಾಗ ಬಾಪ್ದಾದ ಸಹ ಹೇಳ್ತಾ ಇದ್ದಾರೆ, ವ್ರತವನ್ನು ಕೇಳ್ತಾ ಇದ್ದಾರೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಪ್ನದಲ್ಲಿಯೂ ಕೂಡ ನೀವು ಕ್ರೋಧದ ಅಂಶ ಬರೋದಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಯಾರಿಗಾದರೂ ಸ್ವಪ್ನದಲ್ಲಿಯೂ ಕೂಡ ಕ್ರೋಧದ ಅಂಶವು ಬರಬಾರ್ದು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ಕ್ರೋಧ ಮುಕ್ತರಾಗ್ತೀವಿ, ನಮ್ಮಲ್ಲಿ ಸ್ವಪ್ನದಲ್ಲಿಯೂ ಕ್ರೋಧ ಬರೋದಿಲ್ಲ ಅಂತ ಯಾರು ಹೇಳ್ತಿರೋ ಇಂಥವರಿಗೆ ನಾನು ಬಹುಮಾನ ಕೊಡ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಬಾ ಅಂಥವರಿಗೆ ಬಹುಮಾನ ಗಿಫ್ಟನ್ನು ಪ್ರೈಸನ್ನು ನಾನು ಕೊಡ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ನೀವೇನು ಮಾಡಬೇಕು, ಜೊತೆಗಾರರಿಂದಲೂ ಅದನ್ನು ಸರ್ಟಿಫಿಕೇಟ್ ತೊಗೋಬೇಕು. ಯಾರು ನಿಮ್ಮ ಬ್ರಾಹ್ಮಣ ಜೀವನದ ಬ್ರಾಹ್ಮಣ ಆತ್ಮರಿದ್ದಾರಲ್ಲ, ನಮ್ಮ ಜೊತೆಗಾರರು ಸಹೋದರ ಸಹೋದರಿಯರು ಇರ್ತಾರಲ್ಲ, ಅವರಿಂದನೂ ಕೂಡ ನೀವು ಸರ್ಟಿಫಿಕೇಟನ್ನು ತೊಗೋಬೇಕು. ಆವಾಗ ನಾನು ಬಹುಮಾನವನ್ನು ಕೊಡ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ರೋಧದ ಅಂಶಗಳಾಗಲಿ, ಈರ್ಷ್ಯೆ, ದ್ವೇಷ ಅಲ್ವಾ, ಸಹ ಕ್ರೋಧದ ಮಕ್ಕಳು ಮರಿಗಳು ಆಗಿದ್ದಾರೆ. ಇವು ಕ್ರೋಧದಲ್ಲಿ ಏನಾಗ್ತದೆ, ಇವು ಅಂಶಗಳಾದ ಇವೆಲ್ಲ ಇರ್ತಾವಲ್ವ, ಈರ್ಷ್ಯೆ ಇರುತ್ತೆ, ದ್ವೇಷ ಇರುತ್ತೆ, ಇವೆಲ್ಲ ಅವುಗಳ ಮರಿಯಾಗಿದೆ, ಕ್ರೋಧದ ಮರಿಯಾಗಿದೆ. ಯಾರು ಸಾಹಸದಿಂದ ತೆಗೆದುಕೊಡ್ತೀರಾ, ಯಾರು ಸಾಹಸ ಮಾಡಿ ಆಯಿತು ನಾನು ಇದನ್ನು ಕೈ ಬಿಡ್ತೀನಿ, ನಾನು ಕ್ರೋಧ ಮುಕ್ತ ಆಗ್ತೀನಿ ಅಂತ ಹೇಳ್ಬಿಟ್ಟು ತೆಗೆದುಕೊಳ್ತೀರೋ ಅಂಥವ್ರಿಗೆ ಬಹುಮಾನವನ್ನು ಕೊಡ್ತೀನಿ. ಆದರೆ ಅವರು ಏನು ಮಾಡಬೇಕು, ಸರ್ಟಿಫಿಕೇಟನ್ನು ತಗೋಬೇಕಾಗಿದೆ. ಅವರ ಸಹೋದರರಿಂದ ಸರ್ಟಿಫಿಕೇಟನ್ನು, ಯಾರ ಜೊತೆಗಾರರಿಂದ ಸರ್ಟಿಫಿಕೇಟನ್ನು ತಗೊಳ್ತಾರೋ ಅಂಥವರಿಗೆ ನಾನು ಬಹುಮಾನವನ್ನು ಕೊಡ್ತೀನಿ ಅಂತ ಬಾಪ್ದಾದ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಪ್ದಾದರವರು ಏನು ಕೆಲಸ ಎಲ್ಲ ಕೊಟ್ಟಿದ್ದಾರೆ, ಇದರೆಲ್ಲ ಫಲಿತಾಂಶವನ್ನು ನೋಡ್ತಾ ಇದ್ದಾರೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಅದಕ್ಕೆ ಎಲ್ಲರೂ ಬರ್ತ್ಡೇ ದಿವಸ ಏನು ಮಾಡ್ತೀರಾ, ಕೇಕ್ ಕಟ್ ಮಾಡ್ತೀರಾ ಅಲ್ವಾ. ಜನ್ಮದಿನದಂದು ಅವತ್ತು ಶಿವ ಜಯಂತಿ, ತಂದೆಯ ಜನ್ಮದಿನ ಇದೆ, ಮಕ್ಕಳ ಜನ್ಮದಿನವೂ ಇದೆ. ಅವಾಗ ಏನು ಮಾಡ್ತೀರಾ, ಮೊದಲು ಏನು ಮಾಡ್ತೀರಾ, ಕೇಕನ್ನು ಕಟ್ ಮಾಡ್ತೀರಾ ಎಲ್ಲ ಮಕ್ಕಳು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಅದನ್ನು ಕಟ್ ಮಾಡೋದು ತುಂಬ ಈಸಿ ಇದೆ. ಅದು ಕೇಕನ್ನು ತುಂಬ ಈಸಿಯಾಗಿ ಕಟ್ ಮಾಡ್ತೀರಾ, ಅದನ್ನು ಸಹಜವಾಗಿ ಅದನ್ನು ಕಟ್ ಮಾಡಿಬಿಡ್ತೀರಾ. ಆದರೆ ಈಗ ಏನು ಮಾಡಬೇಕಾಗಿದೆ, ವ್ಯರ್ಥ ಸಂಕಲ್ಪಗಳ ಕೇಕನ್ನು ಕಟ್ ಮಾಡಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ವ್ಯರ್ಥ ಸಂಕಲ್ಪಗಳ ಕೇಕನ್ನು ನೀವು ಕತ್ತರಿಸಬೇಕಾಗಿದೆ. ಏಕೆಂದರೆ ತಂದೆಯ ಜೊತೆಯಲ್ಲಿಯೇ ಹೋಗಬೇಕು ಅಂತ ಅಂದಮೇಲೆ ಪಕ್ಕಾ ಪ್ರತಿಜ್ಞೆ ಮಾಡಬೇಕಾಗಿದೆ. ಪ್ರತಿಜ್ಞೆಯಿಂದಲೇ ನೀವು ಜೊತೆಯಲ್ಲಿ ಇರಬೇಕು, ಜೊತೆಯಲ್ಲೇ ನಡೆಯುತ್ತೇವೆ, ಜೊತೆಯಲ್ಲೇ ಹೋಗಬೇಕು ಅಂತ ಅಂದಮೇಲೆ ತಂದೆಯ ಸಮಾನರು ಆಗಬೇಕಾಗಿದೆ ಅಲ್ವಾ. ತಂದೆಯ ಸಮಾನರು ಆಗಬೇಕು ಅಂದಮೇಲೆ ಅದು ವ್ಯರ್ಥ ಸಂಕಲ್ಪದ ಕೇಕನ್ನು ಕಟ್ ಮಾಡಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅಲ್ಪ ಸ್ವಲ್ಪ ಏನಾದರೂ ಉಳಿದುಕೊಂಡಿದ್ರೆ ಅದೇನಾದರೂ ಅದನ್ನೆಲ್ಲ ತೆಗೆದುಬಿಡಿ. ಈ ಜನ್ಮದಿನದಂದೇ ನೀವು ಅದೆಲ್ಲವನ್ನು ತೆಗೆದುಬಿಡಿ. ಅದನ್ನು ಯಾವುದು ವ್ಯರ್ಥ ಸಂಕಲ್ಪಗಳಿದೆ ಅಲ್ವಾ, ಅದನ್ನೆಲ್ಲ ತೆಗೆದುಹಾಕ್ಬಿಡಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರೂ ಇವತ್ತು ಖುಷಿಯಿಂದ ಈ ಜನ್ಮದಿನವನ್ನು ಆಚರಿಸ್ತಾ ಇದ್ದೀರಾ. ಬಾಬಾ ಹೇಳ್ತಾ ಇದ್ದಾರೆ, 1 ತಿಂಗಳು ನಾನು ಸಮಯವನ್ನು ಕೊಡ್ತೇನೆ, ಅಷ್ಟು ಒಳಗಡೆ ಎಲ್ಲರೂ ಕೂಡ ಅಲ್ಪ ಸ್ವಲ್ಪ ವ್ಯರ್ಥ ಸಂಕಲ್ಪದ ಬೀಜವಿದೆ, ಏನಾದರೂ ಇದ್ದರೆ ಬೀಜ ಉಳಿದುಕೊಂಡಿದ್ರೆ ಏನಾಗ್ಬಿಡ್ತದೆ, ಅದು ಕೂಡ ಕಾಂಡವಾಗಿ ಬೆಳೆದ್ಬಿಡ್ತದೆ. ಅದನ್ನು ಈ 1 ತಿಂಗಳಿನೊಳಗೆ ಎಲ್ಲ ತೆಗೆದು ಹಾಕಬೇಕು ಅಂತ ಬಾಬಾ ಇಲ್ಲಿ ಪ್ರತಿಜ್ಞೆ ಮಾಡಿ ಅಂತ ಹೇಳ್ತಾ ಇದ್ದಾರೆ.
ಆ ಕಾಂಡ ಏನಾಗ್ಬಿಡ್ತದೆ, ಅದರದ್ದು ಒಂದು ಸ್ವಲ್ಪ ಉಳ್ಕೊಂಡಿದ್ರೆ ಕಾಂಡವಾಗಿ ಹೊರ ಬಂದುಬಿಡ್ತದೆ. ಅದು ಕೆಲವೊಮ್ಮೆ ಏನಾಗ್ಬಿಡ್ತದೆ, ಅದರದ್ದು ಅಂಗಡಿಗಳನ್ನೇ ತೆರೆದು ಬಿಡ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಶಾಖೆಗಳನ್ನು ತೆರೆದು ಬಿಡ್ತದೆ. ಆದ್ದರಿಂದ ಈ ಉತ್ಸವ ದಿನದಂದೇ ನೀವು ಮನಸ್ಸಿನಿಂದ ಕೂಡ ಇದನ್ನು ನೀವು ಸಂಕಲ್ಪ ಮಾಡಿ, ಮನಸ್ಸಿನಿಂದ ದೃಢ ಸಂಕಲ್ಪ ಮಾಡಿ, ನಾನು ವ್ಯರ್ಥ ಸಂಕಲ್ಪಗಳನ್ನು ಮುಕ್ತಾಯ ಮಾಡಬೇಕಾಗಿದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಉಮ್ಮಂಗ ಉತ್ಸಾಹದಿಂದ ಮುಖದ ಉತ್ಸಾಹದಿಂದಾಗಲಿ ಮನಸ್ಸಿನ ಉಮ್ಮಂಗ ಉತ್ಸಾಹದಿಂದ ಯಾವುದು ಅಲ್ಪ ಸ್ವಲ್ಪ ಉಳಿದುಕೊಂಡಿದೆಯೋ ಮನಸ್ಸಿನಲ್ಲಿರ್ಬೋದು, ವಾಣಿಯಲ್ಲಿರ್ಬೋದು, ಸಂಬಂಧ ಸಂಪರ್ಕದಲ್ಲಿರ್ಬೋದು, ಅದನ್ನು ಸಹ ಇಂದು ತಂದೆಗೆ ಜನ್ಮದಿನದಂದು ತಂದೆಗೆ ಉಡುಗೊರೆಯಾಗಿ ಕೊಟ್ಟುಬಿಡಿ ಅಂತ ಬಾಬಾ ಹೇಳ್ತಿದ್ದಾರೆ. ನೋಡು ಬಾಬಾ ಎಷ್ಟು ಒಳ್ಳೆಯವರಿದ್ದಾರೆ, ನಮ್ಮಲ್ಲಿರೋ ಎಲ್ಲ ಕೆಟ್ಟದ್ದನ್ನು ಅವರು ನನಗೆ ಉಡುಗೊರೆ ಆಗಿ ಕೊಡಿ ಅಂತ ಬಾಬಾ ಕೇಳ್ತಾ ಇದ್ದಾರೆ ಅಲ್ವಾ. ಅವರು ಎಷ್ಟು ದಯಾಹೃದಯಿ ಇದ್ದಾರೆ ತಂದೆ. ನಮಗೆ ಎಲ್ಲ ಒಳ್ಳೆಯದನ್ನು ಕೊಡ್ತಾರೆ ತಂದೆ ನಮಗೆ ಅಂತ, ಎಲ್ಲ ನಮಗೆ ಅವರಲ್ಲಿರೋ ಎಲ್ಲ ಒಳ್ಳೆ ಗುಣಗಳನ್ನು ಕೊಟ್ಟುಬಿಟ್ಟು ಸ್ವರ್ಗದ ಆಸ್ತಿಯನ್ನು ಕೊಡ್ತಾರೆ. ಆದರೆ ತಂದೆ ಏನು ಮಾಡ್ತಾರೆ, ನಮ್ಮಲ್ಲಿರುವ ಎಲ್ಲ ಅವಗುಣಗಳನ್ನ ನನಗೆ ಕೊಡಿ ಮಕ್ಕಳ, ಉಡುಗೊರೆಯಾಗಿ ಕೊಡಿ ಅಂತ ಕೇಳ್ತಾರೆ. ಎಷ್ಟು ದಯಾಹೃದಯಿಯಾಗಿದ್ದಾರೆ ಮಕ್ಕಳು. ನಾವು ಎಷ್ಟು ತಪ್ಪುಗಳನ್ನು ಮಾಡಿದ್ದರೂ ನಮ್ಮನ್ನು ಕ್ಷಮಿಸಿ ಅವರ ಮಡಿಲಲ್ಲಿ ಹಾಕ್ಕೊಂಡ್ಬಿಟ್ಟು ನಮಗೆ ಎಷ್ಟು ನಮಗೆ ಸ್ವರ್ಗದ ಆಸ್ತಿಯನ್ನು ಕೊಡ್ತಾ ಇದ್ದಾರೆ ಅಂದರೆ ಅವರು ಎಷ್ಟು ದಯಾಹೃದಯಿಯಾಗಿದ್ದಾರೆ. ನಮ್ಮಲ್ಲಿರೋ ಎಲ್ಲ ಅವಗುಣಗಳನ್ನು ನನಗೆ ಇವತ್ತು ನಿಮ್ಮ ವ್ಯರ್ಥ ಸಂಕಲ್ಪದ ಅವಗುಣ ಏನೇ ಇದೆ ಅದೆಲ್ಲದನ್ನು ನನಗೆ ಈ ಜನ್ಮದಿನದಂದು ಉಡುಗೊರೆಯಾಗಿ ಕೊಡಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಕೊಡೋದ್ರಿಂದ ಬಾಬಾ ಏನು ಹೇಳ್ತಿದ್ದಾರೆ, ನೀವು ಇದನ್ನು ತಂದೆಗೆ ನನಗೆ ಕೊಡೋದ್ರಿಂದ ನಿಮಗೆ ಲಾಭವಂತೂ ನಿಮಗಾಗ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ತಂದೆ ಅದನ್ನು ಇಸ್ಕೊಂಡು ನಮಗೆ ಲಾಭ ಕೊಡ್ತಾ ಇದ್ದಾರೆ ಅಲ್ವ. ನಮ್ಮ ಅವಗುಣಗಳನ್ನೆಲ್ಲ ತಂದೆಗೆ ಕೊಟ್ಟರೆ ನಮ್ಮಲ್ಲಿ ಎಲ್ಲ ಒಳ್ಳೆ ಗುಣಗಳು ತುಂಬಿಕೊಳ್ಳುತ್ತೆ, ಅದರಿಂದ ನಿಮಗೆ ಲಾಭ ಆಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಉಮ್ಮಂಗ ಉತ್ಸಾಹದಿಂದ ಸಾಹಸವನ್ನು ಇಡಬೇಕಾಗಿದೆ ಅಂತ ಸಾಹಸವನ್ನು ಮಾಡಿ ತೋರಿಸಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸಾಹಸದ ಹೆಜ್ಜೆಯನ್ನು ಇಟ್ಬಿಟ್ಟು ಮಾಡಿ ತೋರಿಸಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಸಮರ್ಥರಾಗಿ ತೋರಿಸ್ಬೇಕಲ್ವ, ಈಗ ತಂದೆಗೆ ಸಮರ್ಥರಾಗಿ ತೋರಿಸಿ ಅಂತ ಹೇಳ್ತಿದ್ದಾರೆ. ವ್ಯರ್ಥವನ್ನು ಬಿಡಲೇಬೇಕು ನಾನು ಅಂತ ಹೇಳ್ಬಿಟ್ಟು ನೀವು ಒಂದು ದೃಢವಾದ ಸಂಕಲ್ಪವನ್ನು ಮಾಡಿ. ಯಾವತ್ತಿಯೂ ಮಾತಿನಲ್ಲೂ ಅಲ್ಲ, ಸಂಬಂಧ ಸಂಪರ್ಕದಲ್ಲಿ ಯಾವತ್ತೂ ಕೂಡ ಯಾವುದೇ ವ್ಯರ್ಥ ಬರಲೇಬಾರ್ದು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರೂ ತಂದೆಯ ಸಮಾನರಾಗಿ ತಂದೆಯ ಜೊತೆಯಲ್ಲಿಯೇ ಹೋಗಬೇಕಾಗಿದೆ, ಯಾರು ಕೂಡ ಇಲ್ಲಿ ಉಳ್ಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ತಂದೆಯ ಜೊತೆಯಲ್ಲಿಯೇ ಹೋಗುತ್ತೇವೆಂದು ನೀವು ಪ್ರತಿಜ್ಞೆ ಮಾಡಿದ್ರಿ ಅಲ್ವಾ, ಅಂದಮೇಲೆ ಸಮಾನರಂತೂ ಆಗಲೇಬೇಕಾಗಿದೆ. ತಂದೆ ಮೇಲೆ ಪ್ರೀತಿ ಇದೆ ಅಲ್ವಾ, ಪ್ರೀತಿ ಇದೆ ಅಂದಮೇಲೆ ಪರಿಶ್ರಮ ಪಟ್ಟಾದರೂ ನೀವು ತಂದೆಯ ಸಮಾನರು ಆಗಲೇಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಪ್ದಾದರವರು ಇಲ್ಲಿ ಸಂಘಟನೆಯಲ್ಲಿ ಬ್ರಾಹ್ಮಣ ಪರಿವಾರದಲ್ಲಿ ಈ ತಂದೆಯ ಸಮಾನರಾದಂತಹ ಚೆಹರೆಯನ್ನು ಮುಖವನ್ನು ನೋಡಲಿಕ್ಕೆ ಬಾಬಾ ಬಯಸ್ತಾ ಇದ್ದಾರೆ. ಬರೀ ಕೇವಲ ದೃಢ ಸಂಕಲ್ಪ ಮಾಡೋದಷ್ಟೇ ಅಲ್ಲ, ಧೈರ್ಯವನ್ನಿಡಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಸಹನಾ ಶಕ್ತಿಯು ಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಬಹಳ ಸಹನಾ ಶಕ್ತಿ ಮತ್ತು ಅಳವಡಿಸಿಕೊಳ್ಳುವಂತಹ ಶಕ್ತಿ ಬೇಕು. ಇವು ಎರಡೂ ಶಕ್ತಿಗಳು ಬಹಳ ಮುಖ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರಲ್ಲಿ ಸಹನ ಶಕ್ತಿ ಮತ್ತು ಅಳವಡಿಸಿಕೊಳ್ಳುವಂಥ ಶಕ್ತಿ ಇದೆಯೋ ಅವರು ಯಾವಾಗಲೂ ಸಹಜವಾಗಿ ಕ್ರೋಧ ಮುಕ್ತರಾಗಿರ್ತಾರೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ತಂದೆ ಅಂತೂ ಎಲ್ಲ ಮಕ್ಕಳಿಗೂ ಸರ್ವಶಕ್ತಿಗಳನ್ನು ವರದಾನವಾಗಿ ಕೊಟ್ಟಿದ್ದಾರೆ ಅಲ್ವಾ. ತಂದೆ ಎಲ್ಲ ವರದಾನದ ರೂಪದಲ್ಲಿ ಕೊಟ್ಟಿದ್ದಾರೆ. ಮಾಸ್ಟರ್ ಸರ್ವಶಕ್ತಿ ಎಂಬ ನಿಮಗೆ ಟೈಟಲನ್ನು ಕೊಟ್ಟಿದ್ದಾರೆ ಬಾಬಾ. ಎಲ್ಲರಿಗೂ ಆ ಬಿರುದನ್ನು ಕೊಟ್ಟಿದ್ದಾರೆ ಮಕ್ಕಳಿಗೆ. ಕೇವಲ ಇದನ್ನು ಯಾವಾಗಲೂ ಸ್ಲೋಗನ್ನಾಗಿ ಇಟ್ಕೋಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದಂದರೆ, ಒಂದು ವೇಳೆ ಒಂದು ತಿಂಗಳಲ್ಲಿ ಯಾವಾಗಲೂ ನಾವೀಗ ಒಂದು ತಿಂಗಳಲ್ಲಿ ತಂದೆಯ ಸಮಾನರಾಗಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸಮಾನರಾಗಿ ತೋರಿಸಿ, ಆ ಥರ ಒಂದು ಸಮಾನರಾಗಿ ನಾವು ತೋರಿಸ್ಬೇಕು. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಯಾವಾಗಲೂ ಈ ಒಂದು ಸ್ಲೋಗನನ್ನು ನೆನ್ಪಿಟ್ಕೊಳ್ಳಿ, ದುಃಖವನ್ನು ಕೊಡಲೂಬಾರದು, ದುಃಖವನ್ನು ತೆಗೆದುಕೊಳ್ಳಬಾರದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ, ನಾನು ಇಂದಿನಿಂದ ಯಾರಿಗೂ ದುಃಖವನ್ನು ಕೊಟ್ಟಿಲ್ಲವೆಂದು ಪರಿಶೀಲನೆ ಮಾಡ್ಕೊಂಡಿದ್ದೀನಿ, ನಾವು ಯಾರಿಗೂ ದುಃಖವನ್ನು ಕೊಟ್ಟಿಲ್ಲ ಅಂತ ಹೇಳ್ತಾರೆ.
ಆದರೆ ಬಾಬಾ ಏನು ಹೇಳ್ತಾರೆ, ದುಃಖವನ್ನು ಕೊಡಲೂಬಾರ್ದು, ತೆಗೆದುಕೊಳ್ಳಬಾರ್ದು ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಎಲ್ಲರದ್ದು ರಿಸಲ್ಟನ್ನು ನೋಡ್ತಾ ಇದ್ದಾರೆ. ಬಾಬಾ ಹೇಳ್ತಿರೋದು ಅದಕ್ಕೆ, ನೀವು ಯಾರಿಗೂ ದುಃಖವನ್ನು ಕೊಡಬಾರ್ದು, ದುಃಖವನ್ನು ತೆಗೆದುಕೊಳ್ಬಾರ್ದು. ದುಃಖವನ್ನು ನಾನೇನು ದುಃಖ ಕೊಡಲಿಲ್ಲ ಅಂತ ಹೇಳ್ತೀರಾ, ಆದರೆ ತೆಗೆದುಕೊಳ್ಳೋದು ಯಾಕೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಥರ ಮಾಡಿದರೆ ನೀವು ತಂದೆ ಸಮಾನರಾಗಲಿಕ್ಕೆ ಸಾಧ್ಯ ಇಲ್ಲ. ಸಮಾನರು ಆಗಬೇಕು ಅಂದರೆ ಅವ್ರು ಯಾರು ಎಷ್ಟೇ ದುಃಖವನ್ನು ಕೊಡಲಿ, ಆದರೆ ತೆಗೆದುಕೋಬಾರ್ದು. ದುಃಖದ ಫೀಲಿಂಗು ಕೂಡ ಏನಾಗಿದೆ, ಆ ಫೀಲಿಂಗು ಕೂಡ ಬರಬಾರ್ದು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಫೀಲಿಂಗು ಹೆಚ್ಚಾಗ್ತದೆ ಅಂದರೆ ಅಲ್ಲೇನಾಗ್ತದೆ, ವ್ಯರ್ಥ ಸಂಕಲ್ಪಗಳು ಸಮಾಪ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಿದ್ಮೇಲೆ ನೀವು ತಂದೆಯ ಜೊತೆ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇರೋದು ತಂದೆ. ಆದ್ದರಿಂದ ತಂದೆಯ ಮೇಲೆ ಪ್ರೀತಿ ಇದೆ ಅಲ್ವಾ, ಎಲ್ಲರಿಗೂ ಪ್ರೀತಿ ಇದೆ ಅಂದಮೇಲೆ ಇದನ್ನು ಬಿಟ್ಟುಬಿಡಿ. ನಾವು ತಂದೆಯ ಜೊತೆಯಲ್ಲಿಯೇ ಹೋಗಬೇಕು ಅಂದಮೇಲೆ ಯಾವಾಗಲೂ ಯಾರಿಗೂ ದುಃಖವನ್ನು ಕೊಡಲೂಬಾರ್ದು, ದುಃಖವನ್ನು ತೆಗೆದುಕೊಳ್ಳಬಾರ್ದು. ಇದನ್ನು 1 ತಿಂಗಳು ಅಭ್ಯಾಸ ಮಾಡಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಬೇರೆಯವರು ನಾನೇನು ಕೊಡಲಿಲ್ಲ, ಅವ್ರು ತೆಗೆದುಕೊಂಡು ಬಿಟ್ರು ಅಂತೇಳಿ ಈ ಥರ ಏನೂ ನನಗೆ ಹೇಳಬೇಡಿ ಅಂತ ಬಾಬಾ ಇಲ್ಲಿ ಹೇಳ್ತಾರೆ. ಅದಕ್ಕೇ ಇಲ್ಲಿ ಪರದರ್ಶನವನ್ನು ಮಾಡಬಾರ್ದು, ಬೇರೆಯವರನ್ನು ನೋಡಬೇಡ್ರಿ, ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಸ್ವದರ್ಶನದಲ್ಲಿ ಇರಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾರೆ. ನಿಮ್ಮನ್ನು ನೀವು ಚೆಕ್ ಮಾಡಿಕೊಂಡು ನಿಮ್ಮನ್ನು ನೀವು ನೋಡ್ಕೊಳ್ಳಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಬಾ ಇಲ್ಲಿ ಎಲ್ಲರ ರಿಪೋರ್ಟನ್ನು ನೋಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ ಅದಕ್ಕೋಸ್ಕರ ಸಂತುಷ್ಟತೆಯ ರಿಪೋರ್ಟು ಬಹುತೇಕ ಮಕ್ಕಳದ್ದು ಈಗಲೂ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ. 1 ತಿಂಗಳು ಬಾಬಾ 1 ತಿಂಗಳು ಪುನಃ ಈಗ 1 ತಿಂಗಳು ಅಂಡರ್ಲೈನ್ ಮಾಡಿದ್ದಾರಂತೆ. 1 ತಿಂಗಳು ಇದನ್ನೇ ಅಭ್ಯಾಸ ಮಾಡಿಕೊಳ್ಳ್ರಿ, ಅವಾಗೇನಾಗ್ಬಿಡ್ತದೆ, ಅದು ಸ್ವಯಂ ಪ್ರಾಕ್ಟೀಸ್ ಆಗಿಬಿಡ್ತದೆ ಅದು ನಿಮಗೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅಯ್ಯೋ ಇನ್ನು ಬಿಡು, ಟೈಮ್ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಯಾವಾಗಲೂ ಹಗುರವಾಗಿ ತಗೊಂಡು ಬಿಡಬೇಡಿ. ತಂದೆಯ ಮೇಲೆ ಪ್ರೀತಿ ಇದೆ ಅಲ್ವಾ, ತಂದೆಯ ಮೇಲೆ ಪ್ರೀತಿ ಇದೆ ಅಂದಮೇಲೆ ಕ್ರೋಧ ವಿಕಾರದಿಂದಲೂ ನೀವು ಬಿಟ್ಟುಬಿಡಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿ ಆಜ್ಞೆಯನ್ನು, ತಂದೆ ಕೊಡುವ ಈ ಪ್ರತಿ ಆಜ್ಞೆಯನ್ನು ಪಾಲಿಸಬೇಕಾಗಿದೆ. ವ್ಯರ್ಥ ಸಂಕಲ್ಪಗಳು ಏನಾಗ್ತದೆ, ಅಂತಿಮ ಗಳಿಗೆಯಲ್ಲಿ ಬಹಳ ಮೋಸ ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಮೋಸ, 4-6 ಕಡೆ ಅಂತಿಮ ಸಮಯದಲ್ಲಿ ಎಲ್ಲ ಕಡೆ ದುಃಖದ ವಾಯುಮಂಡಲ ಇರ್ತದೆ. ಪ್ರಕೃತಿಯಲ್ಲೂ ಕೂಡ ಅಲ್ಲಿ ವಾಯುಮಂಡಲ ಇದಾಗಿರ್ತದೆ. ಆವಾಗ ಮತ್ತು ಆತ್ಮಗಳ ವಾಯುಮಂಡಲ ಆಕರ್ಷಣೆ ಮಾಡುವಂಥದ್ದಾಗಿರ್ತದೆ. ಆದ್ದರಿಂದ ಒಂದು ವೇಳೆ ವ್ಯರ್ಥ ಸಂಕಲ್ಪಗಳ ಹವ್ಯಾಸವಿದ್ದರೆ ಅದೇನಾಗ್ಬಿಡ್ತದೆ, ಆವಾಗ ವ್ಯರ್ಥದಲ್ಲಿಯೇ ಸಿಗಾಕೊಂಡ್ಬಿಡ್ತೀರಾ. ಆದ್ದರಿಂದ ಇದೆಲ್ಲ ಬಿಡಬೇಕಾಗಿದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಸಾಹಸದ ಸಂಕಲ್ಪವನ್ನು ಮಾಡಿ. ಎಲ್ಲ ಮಕ್ಕಳು ಕೂಡ ಎಲ್ಲಿ ವಿದೇಶದಲ್ಲಿರ್ಬೋದು ಅಥವಾ ಭಾರತದಲ್ಲಿರೋರು ಇರ್ಬೋದು, ಎಲ್ಲರೂ ನೀವು ಇದನ್ನು ಸಂಕಲ್ಪವನ್ನು ಮಾಡಬೇಕು. ಧೈರ್ಯದ ಹೆಜ್ಜೆಯನ್ನು ಇಡಬೇಕು ಮತ್ತು ದೃಢತೆಯನ್ನಿಟ್ಟು ಸಫಲತಾ ಮೂರ್ತಿಗಳಾಗಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರೂ ಸಫಲತಾ ಮೂರ್ತಿಗಳು ಆಗಬೇಕಾಗಿದೆ. ವಿಶೇಷವಾಗಿ ವಿಶ್ವದಲ್ಲಿ ಈ ಘೋಷಣೆಯನ್ನು ಮಾಡಬೇಕಾಗಿದೆ. ಇಲ್ಲಿ ಏನಾಗಿದೆ, ವಿಕಾರದಿಂದ ಎಲ್ಲರೂ ಮುಕ್ತರಾಗಿದ್ದಾರೆ, ಯಾವ ವಿಕಾರವೂ ಇಲ್ಲ, ನಾವು ಪರಮಾತ್ಮನ ಮಕ್ಕಳಾಗಿದ್ದೇವೆ. ಹೇಗೆ ನೋಡಿ, ಅನ್ಯರಿಂದ ಏನಾದರೂ ಈಗ ಡ್ರಿಂಕ್ಸ್ ಮಾಡ್ತಾರಲ್ಲ, ಮದ್ಯಪಾನ ಮಾಡೋದು, ಅದನ್ನೆಲ್ಲ ಹೆಂಗೆ ಬಿಡಿಸ್ತಾರಲ್ವ, ಅದೇ ರೀತಿ ಈಗ ಪ್ರತಿಯೊಬ್ಬರು ಕೂಡ ನೀವು ಈಗ ಕ್ರೋಧದಿಂದ ಮುಕ್ತರು ಆಗಬೇಕಾಗಿದೆ. ಅದನ್ನು ನೀವು ಬಿಡಬೇಕಾಗಿದೆ. ಅವರು ಹೇಗೆ ಲೌಕಿಕದವರು ಅದನ್ನು ಬಿಡ್ತಾರೋ ಅದೇ ರೀತಿ ನೀವು ಕೂಡ ಈ ಕ್ರೋಧದಿಂದ ಮುಕ್ತರಾಗಬೇಕಾಗಿದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಧೈರ್ಯವನ್ನು ನೀವು ತೋರಿಸ್ಬೇಕಾಗಿದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಏನಾಗಿದೆ, ಆಶೀರ್ವಾದವನ್ನು ಕೊಡುವುದು ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳುವ ಬ್ರಾಹ್ಮಣ ಪರಿವಾರವಾಗಿದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಈಗ ಮುಕ್ತಿಯನ್ನು ಕೊಡಿಸ್ಬೇಕಾಗಿದೆ. ಮಧ್ಯದಲ್ಲಿ ಸ್ವಲ್ಪ ನೀವೇನು ಮಾಡಿಬಿಡ್ತೀರ, ಗೆಳೆತನವನ್ನು ಬೆಳೆಸ್ಬಿಡ್ತೀರ. ಏಕೆಂದರೆ ಇದು 63 ಜನ್ಮಗಳಿಂದ ಬಂದಿರೋ ಅಂಥದ್ದಾಗ್ಬಿಟ್ಟಿದೆ ಅಲ್ವಾ, ಅದರಿಂದ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರೂ ಮಾಸ್ಟರ್ ಮುಕ್ತಿದಾತರೇ ಅಂತ ಹೇಳ್ತಾ ಇದ್ದಾರೆ. ಮುಕ್ತಿದಾತರಾಗಿದ್ದೀರಾ, ಎಲ್ಲರಿಗೂ ಮುಕ್ತಿಯನ್ನು ಕೊಡಿ. ಇಡೀ ವಿಶ್ವದಲ್ಲಿ ಏನಾದರೂ ಒಂದು ಪ್ರಾಪ್ತಿಯ ಅಂಚಲಿಯನ್ನು ನೀಡಬೇಕು ನೀವು ಅಂತ ಬಾಬಾ ಹೇಳ್ತಾ ಇದ್ದಾರೆ.
ಎಷ್ಟೊಂದು ಕೆಲಸ ಮಾಡಬೇಕಾಗಿದೆ. ಈ ಸಮಯದಲ್ಲಿ ಏನಾಗಿದೆ, ಸಮಯವು ಕೂಡ ನಿಮ್ಮ ತಮ್ಮ ಜೊತೆಯಲ್ಲಿ ತಮ್ಮ ಜೊತೆಗಾರನಾಗಿದೆ. ಅದು ಸಮಯವು ಕೂಡ ನಮಗೆ ಜೊತೆಗಾರನಾಗಿದೆ. ಸರ್ವ ಆತ್ಮರು ಕೂಡ ಮುಕ್ತಿಯಲ್ಲಿ ಹೋಗಬೇಕಾಗಿದೆ. ಎಲ್ಲರಿಗೂ ನೀವು ಮುಕ್ತಿಯ ದಾರಿಯನ್ನು ತೋರಿಸ್ಬೇಕಾಗಿದೆ. ವಿಶ್ವದ ಸರ್ವ ಆತ್ಮರಿಗೆ ಪ್ರಾಪ್ತಿ ಮುಕ್ತಿಯನ್ನು ಕೊಡುವಂತಹ ಅಂಜಲಿಯನ್ನು ನೀಡಿ ಎಲ್ಲ ಮಕ್ಕಳು ಅಂತ ಬಾಬಾ ಇಲ್ಲಿ ಹೇಳ್ತಾರೆ. ಯಾಕಾಗಿ ಜಡಚಿತ್ರಗಳ ವಾಯುಮಂಡಲವನ್ನು ತುಂಬಿಸುತ್ತಿದ್ದರೆಂದರೆ ತಮ್ಮ ಜಡಚಿತ್ರಗಳ ಮೂಲಕ ಅನುಭವವನ್ನು ಮಾಡ್ತಾ ಇದ್ದಾರೆ ಈಗ ಭಕ್ತರು ಅಲ್ವಾ. ನಿಮ್ಮ ಜಡಚಿತ್ರಗಳ ಮುಂದೆ ನಿಂತ್ಕೊಂಡು ಅವರು ನಮ್ಮ ಮೇಲೆ ಕರುಣೆ ತೋರಿ, ನಮ್ಮ ಮೇಲೆ ದಯೆ ತೋರಿ ಅಂತ ಅವರು ಭಕ್ತರು ಇದ್ದಾಗ ಅದ್ರ ಮೂಲಕ ಅನುಭವವನ್ನು ಮಾಡ್ತಾ ಇದ್ದಾರೆ. ಭಕ್ತರ ಕಲ್ಯಾಣವಾಗ್ತದಲ್ವ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತರು ಕೂಡ ತಮ್ಮ ವಂಶಾವಳಿಗಳೇ ಆಗಿದ್ದಾರೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ತಾವೆಲ್ಲರೂ ಗ್ರೇಟ್ ಗ್ರ್ಯಾಂಡ್ ಫಾದರ್ನ ಸಂತಾನರಾಗಿದ್ದೀರಿ ಅಂದಾಗ ಭಕ್ತರು ಅವರು ಬಲೆ ಅವರು ದುಃಖಿಯಾಗಿರ್ಬೋದು, ಆದರೆ ಅವರು ತಮ್ಮದೇ ವಂಶಾವಳಿಯಾಗಿದ್ದಾರೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಲ್ಪನೂ ಬೇರೆ ಕಡೆ ವ್ಯಸ್ತರು ಆಗಬೇಡಿ. ತಮ್ಮ ಪುರುಷಾರ್ಥದಲ್ಲಿಯೇ ಹೆಚ್ಚು ಸಮಯವನ್ನು ತೊಡಗಿಸ್ಕೊಂಡು ಬಿಡ್ತೀರಾ. ಆವಾಗ ಅನ್ಯರಿಗೆ ಕೊಡೋದ್ರಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಆದ್ದರಿಂದ ಅನ್ಯರಿಗೆ ತೊಡಗಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಕೊಡೋದ್ರಲ್ಲಿ ತೊಡಗಿಕೊಂಡ್ರೆ ನೀವು ಅವರಿಗೆ ಭಕ್ತರಿಗೆ ಆವಾಗ ಏನಾಗ್ತದೆ, ತೆಗೆದುಕೊಳ್ಳೋದು ಜಾಸ್ತಿ ಆಗಿ ಅದು ಕೂಡ ಹೆಚ್ಚಿಗೆ ಆಗ್ತಾ ಹೋಗ್ತದೆ ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಬಾಬಾ ಎಲ್ಲ ಮಕ್ಕಳಿಗೂ ಕೂಡ ಒಂದು ಡ್ರಿಲ್ಲನ್ನು ಹೇಳ್ತಾ ಇದ್ದಾರೆ. ಎಲ್ಲ ಮಕ್ಕಳು ಕೂಡ ಡ್ರಿಲ್ಲನ್ನು ಮಾಡ್ತಾ ಇರಬೇಕು, ಇದನ್ನು ಚಕ್ರವನ್ನು ತಿರುಗಿಸ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸಂಕಲ್ಪಗಳನ್ನ ಮರ್ಜ್ ಮಾಡಿದ್ದೀರಿ. ಒಂದು ಸೆಕೆಂಡ್ ಎಲ್ಲರೂ ಸಂಕಲ್ಪಗಳನ್ನು ಮರ್ಜ್ ಮಾಡಿ. ಈಗೀಗ 1 ಸೆಕೆಂಡ್ನಲ್ಲಿ ಮನಸ್ಸು ಬುದ್ಧಿಯ ಮೂಲಕ ತಮ್ಮ ಮಧುರ ಮನೆಯಲ್ಲಿ ತಲುಪಿದ್ದೀರಿ. ಪರಮಧಾಮ, ಈಗೀಗ ಪರಮಧಾಮದಲ್ಲಿದ್ದೀರಾ. ಪರಮಧಾಮದಿಂದ ತಮ್ಮ ಸೂಕ್ಷ್ಮವತನವನ್ನು ತಲುಪಿರಿ. ಈಗ ಸೂಕ್ಷ್ಮವತನದಿಂದ ಈ ಸ್ಥೂಲ ಸಾಕಾರ ವತನಕ್ಕೆ ಬಂದಿದ್ದೀರಾ. ಇಲ್ಲಿಂದ ತಮ್ಮ ರಾಜ್ಯವಾದ ಸ್ವರ್ಗವನ್ನು ತಲುಪಿದ್ದೀರಿ, ಸತ್ಯಯುಗದ ಸ್ವರ್ಗ. ಈಗೀಗ ತಮ್ಮ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಲುಪಿದ್ದೀರಾ. ಈಗೀಗ ಮಧುಬನದಲ್ಲಿ ಬಂದು ಬಿಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮಧುಬನಕ್ಕೆ ಬಂದು ಬಿಡಿ, ಮೌಂಟ್ ಅಬುಗೆ. ಇದೇ ರೀತಿ ಪದೇ ಪದೇ ಸ್ವದರ್ಶನ ಚಕ್ರಧಾರಿಯಾಗಿ ಚಕ್ರವನ್ನು ಸುತ್ತುತ್ತಾ ಇರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಇಂದಿನ ವರದಾನವಾಗಿದೆ, ವಿಶ್ವ ಕಲ್ಯಾಣದ ಜವಾಬ್ದಾರಿ ಎಂದು ತಿಳಿದು ಸಮಯ ಮತ್ತು ಶಕ್ತಿಗಳ ಉಳಿತಾಯ ಮಾಡುವಂತಹ ಮಾಸ್ಟರ್ ರಚಯಿತ ಭವ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ವಿಶ್ವದ ಸರ್ವ ಆತ್ಮರು ತಾವು ಶ್ರೇಷ್ಠ ಆತ್ಮರ ಪರಿವಾರ ಆಗಿದೆ. ಎಷ್ಟು ದೊಡ್ಡ ಪರಿವಾರವಿರುತ್ತೆ ಅಷ್ಟು ಉಳಿತಾಯದ ಚಿಂತನೆ ಮಾಡಲಾಗುವುದು. ಆದ್ದರಿಂದ ಸರ್ವ ಆತ್ಮಗಳು ಎದುರಿನಲ್ಲಿಟ್ಟುಕೊಂಡು ಸ್ವಯಂ ಅನ್ನು ಬೇಹದ್ದಿನ ಸೇವಾರ್ಥ ನಿಮಿತ್ತ ಎಂದು ತಿಳಿಯುತ್ತಾ ತಮ್ಮ ಸಮಯ ಮತ್ತು ಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸಿ. ಬಾಬಾ ಹೇಳ್ತಿದ್ದಾರೆ, ಈಗ ನೋಡಿ ಲೌಕಿಕದಲ್ಲಿ ಕೂಡ ಎಷ್ಟು ದೊಡ್ಡ ಏನಿರ್ತದೆ ಪರಿವಾರ ಇರ್ತದೆ, ಅವಾಗ ಅವರು ಅಷ್ಟು ದೊಡ್ಡದಲ್ಲಿ ಉಳಿತಾಯ ಮಾಡ್ಕೊಳ್ತಾ ಹೋಗಬೇಕು ಅಲ್ವಾ. ಹಾಗೆ ನೀವು ಕೂಡ ಇಲ್ಲಿ ಶಕ್ತಿಗಳನ್ನು ನೀವು ಬೇಹದ್ದಿನ ಸೇವಾರ್ಥ ನಿಮಿತ್ತ ಶಕ್ತಿಗಳನ್ನು ಉಳಿತಾಯ ಮಾಡ್ಕೋಬೇಕಾಗಿದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೇ ಸಂಪಾದಿಸುವುದು, ತಿನ್ನುವುದು ಮತ್ತು ಕಳೆಯುವುದು, ಈ ರೀತಿ ಬೇಜವಾಬ್ದಾರಿ ಆಗಬೇಡಿ. ಸರ್ವ ಖಜಾನೆಗಳ ಉಳಿತಾಯ ಯೋಜನೆ ಮಾಡಿ ಮಾಸ್ಟರ್ ರಚಯಿತ ಭವದ ವರದಾನವನ್ನು ಸ್ಮೃತಿಯಲ್ಲಿಟ್ಟು ಸಮಯ ಮತ್ತು ಶಕ್ತಿಯ ಸ್ಟಾಕ್ ಸೇವೆಯ ಪ್ರತಿ ಜಮಾ ಮಾಡಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ತಾವೇ ಸಂಪಾದನೆ ಮಾಡಿಕೊಂಡು ತಾವೇ ತಿಂದು ತಾವೇ ಕಳೆದು ಹಾಕ್ತಾರಲ್ವ, ಅದೇ ರೀತಿ ನೀವೇ ಸಂಪಾದನೆ ಮಾಡಿಕೊಂಡು ಅದು ನೀವೇ ಇಟ್ಕೋಬೇಡಿ ಬೇಜವಾಬ್ದಾರಿತನದಿಂದ. ಆ ಎಲ್ಲ ಖಜಾನೆಗಳನ್ನು ಪರಮಾತ್ಮನಲ್ಲಿ ತುಂಬಿಕೊಂಡಿರೋಂಥ ಎಲ್ಲ ಖಜಾನೆಗಳನ್ನ ಜಮಾ ಮಾಡ್ಕೊಳ್ಳಿ. ನೀವೇನಾಗಿದ್ದೀರಿ ಈಗ ಮಾಸ್ಟರ್ ರಚಯಿತರಾಗಿದ್ದೀರಾ ಅಂತ ಬಾಬಾ ವರದಾನವನ್ನು ಕೊಡ್ತಾ ಇದ್ದಾರೆ ಎಲ್ಲ ಬ್ರಾಹ್ಮಣ ಆತ್ಮರಿಗೂ. ಇದನ್ನು ಸ್ಮೃತಿಯಲ್ಲಿ ಇಟ್ಕೊಂಡು ಸಮಯ ಮತ್ತು ಶಕ್ತಿಯನ್ನು ನೀವು ಸ್ಟಾಕ್ ಮಾಡ್ಕೊಳ್ರಿ. ಏಕೆಂದರೆ ನೀವೇನೀಗ ಸ್ಟಾಕ್ ಮಾಡಿ ಜಮಾ ಮಾಡ್ಕೊಳ್ತೀರಾ ಅದು ಸೇವೆ ಮಾಡಲಿಕ್ಕೆ ಬೇಕು. ಅನ್ಯ ಆತ್ಮರಿಗೆ ಭಕ್ತಾತ್ಮರಿಗೆ ಅದನ್ನೆಲ್ಲ ನೀವು ಕೊಡಲಿಕ್ಕೆ ಬೇಕಾಗ್ತದೆ. ಅದನ್ನೆಲ್ಲ ಇಟ್ಕೊಂಡು ಕೊಡ್ತಾ ಹೋಗಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ.
ಇಂದಿನ ಸ್ಲೋಗನ್ ಆಗಿದೆ, ಮಹಾದಾನಿ ಅವರೇ ಆಗಿದ್ದಾರೆ, ಯಾರ ಸಂಕಲ್ಪ ಮತ್ತು ಮಾತಿನ ಮೂಲಕ ಎಲ್ಲರಿಗೂ ವರದಾನಗಳ ಪ್ರಾಪ್ತಿ ಮಾಡಿಸುವರು. ಯಾರು ಮಹಾದಾನಿಗಳು ಅಂದರೆ ಯಾರು ಅವರ ಸಂಕಲ್ಪದ ಮೂಲಕ ಆಗಲಿ ವಾಣಿಯ ಮೂಲಕ ಆಗಲಿ ವರದಾನವನ್ನು ಪ್ರಾಪ್ತಿ ಮಾಡ್ತಾರಲ್ವ, ಅವರೇ ಮಹಾದಾನಿಗಳು ಅಲ್ವ. ಸಂಕಲ್ಪದ ಮೂಲಕ ಎಲ್ಲರಿಗೂ ಒಳ್ಳೆಯ ಸಂಕಲ್ಪಗಳನ್ನೇ ಕಳಿಸ್ತಾ ಇರಬೇಕು. ಯಾರಿಗೆ ಆಗಲಿ ಒಳ್ಳೆಯ ಸಂಕಲ್ಪಗಳನ್ನು ಯಾರು ಕಳಿಸ್ತಾ ಇರ್ತಾರೆ ಅವರು ಮಹಾದಾನಿಗಳು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ಯಕ್ತ ಸೂಚನೆಯಾಗಿದೆ, ಸಂಕಲ್ಪ ಶಕ್ತಿಯ ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ. ನಿಮ್ಮ ಯಾವ ಸೂಕ್ಷ್ಮ ಶಕ್ತಿಗಳು ಮಂತ್ರಿ ಹಾಗೂ ಮಹಾಮಂತ್ರಿ ಇದ್ದಾರೆ ಅಂದರೆ ಮನಸ್ಸು ಹಾಗೂ ಬುದ್ಧಿ, ಅದನ್ನು ತಮ್ಮ ಆರ್ಡರ್ ಪ್ರಮಾಣ ನಡೆಸಿ. ಒಂದು ವೇಳೆ ಈಗಿನಿಂದ ರಾಜ್ಯ ದರ್ಬಾರು ಸರಿಯಾಗಿದ್ದರೆ ಧರ್ಮರಾಜನ ದರ್ಬಾರಿನಲ್ಲಿ ಹೋಗುವುದಿಲ್ಲ. ನೋಡಿ, ಬಾಬಾ ಹೇಳ್ತಿದ್ದಾರೆ, ಈ ಮನಸ್ಸು ಮತ್ತು ಬುದ್ಧಿ ಮನಸ್ಸು ಏನಾಗಿರ್ತದೆ, ಚಂಚಲ ಆಗಿರ್ತದೆ. ಅದಕ್ಕೆ ಕುದುರೆಗೆ ಹೋಲಿಸಲಾಗ್ತದೆ. ಅದನ್ನು ಯಾವಾಗಲೂ ನಾವು ಲಗಾಮ್ ಇಟ್ಕೊಂಡೇ ಇರಬೇಕು ಗಟ್ಟಿಯಾಗಿ. ಮತ್ತು ಬುದ್ಧಿಯು ಕೂಡ ಆ ಕಡೆ ಈ ಕಡೆ ಹರಿದಾಡಲಿಕ್ಕೆ ಬಿಡಬಾರ್ದು. ಯಾವಾಗಲೂ ಈ ಸೂಕ್ಷ್ಮ ಶಕ್ತಿಗಳೇನಿದೆ ಇವಕ್ಕೆ ಮಂತ್ರಿ ಮತ್ತು ಮಹಾಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮನಸ್ಸು ಬುದ್ಧಿಯನ್ನು ಯಾವಾಗಲೂ ಏನು ಮಾಡಬೇಕು, ನಮ್ಮ ಆರ್ಡರಿನಲ್ಲಿ ನಡೆಸ್ತಾ ಹೋಗಬೇಕು, ನಮ್ಮ ಆರ್ಡರ್ ಪ್ರಮಾಣದಲ್ಲೇ ನಡೆಸ್ತಾ ಹೋಗಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆಗ ನೀವು ಏನಾಗ್ತದೆ, ಸ್ವರಾಜ್ಯದಲ್ಲಿ ಇದ್ದು ಅದನ್ನು ನಡೆಸ್ತಾ ಹೋಗಬೇಕು. ಆಗ ನೀವು ರಾಜ್ಯದ ದರ್ಬಾರ್ ಮಾಡಲಿಕ್ಕೆ ಆಗ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಾಂದರೆ ಧರ್ಮರಾಜನ ದರ್ಬಾರಿನಲ್ಲಿ ಹೋಗಬೇಕಾಗ್ತದೆ, ಧರ್ಮರಾಜನಿಂದ ಅಲ್ಲಿ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ ತಪ್ಪನ್ನು ಮಾಡಿದರೆ ಅಂತ ಹೇಳ್ತಾ ಇದ್ದಾರೆ. ಧರ್ಮರಾಜನು ಸಹ ಸ್ವಾಗತ ಮಾಡುವನು, ಆದರೆ ಒಂದು ವೇಳೆ ಕಂಟ್ರೋಲಿಂಗ್ ಪವರ್ ಇಲ್ಲ ಎಂದರೆ ಅಂತಿಮ ಫಲಿತಾಂಶದಲ್ಲಿ ದಂಡಕ್ಕಾಗಿ ಧರ್ಮರಾಜಪುರಿಗೆ ಹೋಗಬೇಕಾಗುವುದು. ನೋಡಿ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈ ಮನಸ್ಸು ಬುದ್ಧಿಯನ್ನು ನೀವು ಕಂಟ್ರೋಲಲ್ಲಿ ಇಟ್ಕೋಬೇಕಾಗ್ತದೆ. ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳದೆ ಮತ್ತೆ ನೀವು ಏನಾದರೂ ತಪ್ಪುಗಳನ್ನ ಮಾಡ್ತಾ ಹೋದರೆ ಅವಾಗ ಏನಾಗ್ತದೆ, ಧರ್ಮರಾಜಪುರಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ದಂಡವನ್ನು ಕಟ್ಟಬೇಕಾಗ್ತದೆ. ಅಲ್ಲಿ ಅಂದರೆ ಶಿಕ್ಷೆಗಳನ್ನು ಅನುಭವಿಸ್ಬೇಕಾಗ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪರಿಶುದ್ಧ ಆಗಿ ಬಿಡಿ, ಆಗ ಫೈನ್ ಕಟ್ಟಬೇಕಾಗಿಲ್ಲ ಅಲ್ವಾ. ನೀವು ಇಲ್ಲೇ ಪರಿಶುದ್ಧ ಆಗಿ ಬಿಡಿ, ಯಾವುದೇ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಮನಸ್ಸು ಬುದ್ಧಿಯನ್ನು ಅಲ್ಲಿ ಇಲ್ಲಿ ಅಲ್ದಾಡಿಸ್ಬೇಡ್ರಿ, ತಪ್ಪುಗಳನ್ನು ಮಾಡಬೇಡಿ. ಆವಾಗ ಇಲ್ಲಿಯೇ ನೀವು ಪರಿಶುದ್ಧರಾಗಿ ಬಿಟ್ಟರೆ ಏನಾಗ್ತದೆ, ನೀವು ಅಲ್ಲೋಗಿ ಫೈನ್ ಕಟ್ಟೋದು ಬೇಡ, ಧರ್ಮರಾಜಪುರಿಯಲ್ಲಿ ಹೋಗ್ಬಿಟ್ಟು ದಂಡ ಕಟ್ಟೋದು ಬೇಡ ಅಂತ ತಂದೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಚ್ಚ ಓಂ ಶಾಂತಿ.